ಅವತಾರ್ ಫೈರ್ ಅಂಡ್ ಆ್ಯಶ್ ಇದು ಜೇಮ್ಸ್ ಕ್ಯಾಮ್ರೂನ್ ಅವರ ಅವತಾರ್ ಸೀರೀಸ್ನಲ್ಲಿ ಬರ್ತಿರುವಂಥ ಮೂರನೇ ಸಿನಿಮಾ. ಇಲ್ಲಿ ಕಥೆ ಕಂಟಿನ್ಯೂ ಆಗ್ತಾ ಇದೆ. ಪಾರ್ಟ್ 2 ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದ. ಅಲ್ಲಿ ಮತ್ತೆ ನಮ್ಮ ಕರ್ನಲ್ ಬದುಕಿರ್ತಾನೆ. ಅವನನ್ನು ಅವನ ನೆನಪುಗಳಿಂದ ಬದುಕಿಸಿರಲಾಗುತ್ತೆ. ಆ್ಯಂಡ್ ಅವನು ಮತ್ತೆ ಜೇಕ್ ಸಲ್ಲಿ ಆ್ಯಂಡ್ ಅವನ ಫ್ಯಾಮಿಲಿನ ಅಟ್ಯಾಕ್ ಮಾಡಿರ್ತಾನೆ. ಅವರು ಬೇರೆ ಕಡೆ ಹೋಗಿದ್ರು ಕೂಡ. ಸೊ ಆ ಫೈನಲ್ ಬ್ಯಾಟಲ್ನಲ್ಲಿ ಒಬ್ಬ ಮಗ ತೀರ್ಕೊಳ್ತಾನೆ. ಆ್ಯಂಡ್ ಕರ್ನಲ್ನ ಮಗನನ್ನು ಅವನಿಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಇದರಿಂದ ಮತ್ತೆ ಈಗ ಕಥೆ ಮುಂದುವರಿತಾ ಇದೆ ಈ ಸಿನಿಮಾದಲ್ಲಿ. ಸೊ ಈ ಸಾರಿ ಹೇಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಈ ಫ್ಯಾಮಿಲಿನ ಆ್ಯಂಡ್ ಯಾರು ಹೊಸದಾಗಿ ಸೇರ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅವು ಇದರ ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತ ಹೇಳ್ತೀನಿ. ಈ ಸಾರಿ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದೂವರೆ ಗಂಟೆಗಟ್ಟಲೆ ಬರೀ ಆ್ಯಕ್ಷನ್ನೇ ಇದೆ. ಅವು ಟೈಮ್ಗೆ ಬರ್ತಾ ಇರ್ತವೆ. ಸೊ ಆ ಎಲ್ಲ ಭಾಗಗಳು ಚೆನ್ನಾಗಿದ್ವು. ಆಲ್ಮೋಸ್ಟ್ ಆಕಾಶದಲ್ಲಿ ನಡೆಯುವಂಥದ್ದು, ವ್ಯಾಪಾರಿಗಳ ಜೊತೆ, ನಂತರ ಇಂಟರ್ವಲ್ನಲ್ಲಿ ಅಂದರೆ ಅರ್ಧ ಸಿನಿಮಾದ ಸಮಯದಲ್ಲಿ, ನಂತರ ಅಫ್ಕೋರ್ಸ್ ಕೊನೆಯ ಅರ್ಧ ಗಂಟೆ. ಈ ಸಾರಿ ಪಾರ್ಟ್ 2ಗಿಂತನೂ ಆ್ಯಕ್ಷನ್ ಸೀಕ್ವೆನ್ಸಸ್ ಹೆಚ್ಚಿಗೆ ಇದ್ವು. ಆ್ಯಂಡ್ ಅಲ್ಲಿನ ವಿಜುವಲ್ಸ್ ಕೂಡ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಅನಿಸ್ತಾ ಇದ್ವು. ಬೇರೆ ಬೇರೆ ಥರದ ಕೊರಿಯೋಗ್ರಫಿ. ಆ್ಯಂಡ್ ಈ ಸಾರಿ ಮಕ್ಕಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಇರೋದು. ಅಫ್ಕೋರ್ಸ್ ಕಥೆ ಮೂವ್ ಆಗ್ತಾ ಇದ್ದದ್ದು ಆ ರೀತಿನೇ. ಸೊ ಆ ಥರ ಸಣ್ಣ ಸಣ್ಣ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿದ್ವು. ಪಾರ್ಟ್ 2ನಲ್ಲೂ ಕೂಡ ಜೇಕ್ ಸಲ್ಲಿಗೆ ಅಂಥ ಮೂಮೆಂಟ್ಸ್ ಅಂತ ಏನು ಕೊಟ್ಟಿರಲಿಲ್ಲ. ಇಲ್ಲೂ ಅವು ಕಮ್ಮಿನೇ ಇದ್ದಾವೆ. ಬಟ್ ಮಕ್ಕಳಿಗೆ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತ ಇದ್ದಾವೆ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಅವು ನನಗೆ ಇಷ್ಟ ಆದವು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಪಾರ್ಟ್ 2ನಲ್ಲಿ ಆ ಮಕ್ಕಳ ಸುತ್ತ ಸಮಯ ತಗೊಂಡು ಒಂದಷ್ಟನ್ನು ಬಿಲ್ಡ್ ಮಾಡಿದ್ದಕ್ಕೂ ಇಲ್ಲಿ ಒಳ್ಳೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಪಾಯಿಂಟ್ ಅಂದರೆ ಅಫ್ಕೋರ್ಸ್ ಅದು ಇದರ ಟೆಕ್ನಿಕಾಲಿಟೀಸ್. ಅದ್ರ ಬಗ್ಗೆ ನಾವೇನು ಹೇಳೋದು ಅಂದರೆ ವಿ ಕಾಂಟ್ ಕಮೆಂಟ್ ಅಲ್ವಾ. ಅದು ಹೇಗೆ ಈ ರೀತಿಯ ಕ್ವಾಲಿಟಿ, ಈ ಡಿಸೈನ್ಸ್, ಇಂಥ ಎಕ್ಸಿಕ್ಯೂಷನ್, ಇಷ್ಟು ಸ್ಮೂತ್ ಟ್ರಾನ್ಸಿಷನ್ಸ್, ದ ಟೋಟಲ್ ಎಡಿಟ್, ಅದರಲ್ಲಿರೋ ಕಾಂಪ್ಲಿಕೇಶನ್ಸ್, ಎಲಿಮೆಂಟ್ಸ್, ನೀವು ಜಸ್ಟ್ ಥಿಂಕ್ ಮಾಡ್ತಾ ಕೂರ್ಬೋದು ಅಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಪಾರ್ಟ್ 2ನಲ್ಲೂ ಕೂಡ ಇವುಗಳನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ರು. ಬಟ್ ಈ ಸಾರಿ ಅವುಗಳಿಗೆ ಅಷ್ಟು ಟೈಮ್ ಕೊಟ್ಟಿಲ್ಲ, ವಿಚ್ ಇಸ್ ವೆರಿ ಗುಡ್. ಅಂದರೆ ಇದೆಲ್ಲ ಗೊತ್ತಲ್ವಾ, ಆಲ್ರೆಡಿ ಗೊತ್ತಿರೋದು ಅನ್ನೋ ಥರ ತೋರಿಸ್ಬಿಡ್ತಾರೆ, ಈಸಿಯಾಗಿ ತೊಗೊಂಡು ಹೋಗ್ಬಿಡ್ತಾರೆ. ಸೊ ನೋಡಬೇಕಾದ್ರೆ ನಮಗೂ ಹಂಗೆ ಅನಿಸುತ್ತೆ. ಬಟ್ ಒಂಚೂರು ಮತ್ತೆ ನೆನೆಸ್ಕೊಂಡ್ರೆ ಸಾಕು, ಅರ್ಥ ಆಗುತ್ತೆ ಏನೆಲ್ಲ ಇತ್ತು ಫ್ರೇಮಲ್ಲಿ, ಎಷ್ಟು ಕೆಲಸ ಹೋಗಿದೆ ಅಂತ. ನಂತರ ಇಲ್ಲಿ ಒಂದು ವೆರಿ ಯುನೀಕ್ ಕಾಮಿಡಿ ಇದೆ. ಒನ್ ಲೈನರ್ಸ್ ಇದ್ದಾವೆ, ಸ್ಪೆಷಲಿ ಕಾರ್ನಲ್ದು ಆ್ಯಂಡ್ ಅವನ ಮಗಂದು. ಆ ಕಾಮಿಡಿ ಎಲ್ಲ ಚೆನ್ನಾಗಿ ಅನಿಸ್ತು ನನಗೆ, ವರ್ಕ್ ಆಯಿತು. ಸ್ಪೆಷಲಿ ಕನ್ನಡದಲ್ಲಿ ಸಖತ್ತಾಗೆ ವರ್ಕ್ ಆಯಿತು ಅಂತ ಹೇಳ್ತೀನಿ. ಇನ್ನು ಇದರ ಮ್ಯೂಸಿಕ್, ಅವತಾರ್ನಲ್ಲಿ ಆ ಸೌಂಡ್ ಎಫೆಕ್ಟ್ಸ್ ಮತ್ತು ಮ್ಯೂಸಿಕ್ ಆ ವರ್ಡ್ನ ವೆರಿ ಡಿಫ್ರೆಂಟ್ ಅನ್ನೋದು ತೋರಿಸೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿರುತ್ತೆ. ಅಲ್ಲಿ ಶಾಂತಿನ ಡಿಫೈನ್ ಮಾಡೋದೇ ಬೇರೆ ರೀತಿ, ಅಂದರೆ ಮ್ಯೂಸಿಕ್ ವೈಸ್ ಹೇಳ್ತಾ ಇರೋದು ನಾನು. ಸೊ ಆ ಫೀಲ್ ಕೂಡ ಇಲ್ಲಿ ಇತ್ತು ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ಪ್ಲಾಟ್ ತುಂಬ ಜೆನ್ರಿಕ್ ಆಗಿದೆ ಅಂತ ಅನ್ನಿಸ್ತು. ಅಂದರೆ ಆಲ್ಮೋಸ್ಟ್ ರಿಪೀಟೆಡ್ ಪ್ಲಾಟೇನೇ ಇದು. ಆ್ಯಕ್ಚುಲಿ ಎಷ್ಟೋ ಸಾರಿ ರಿಪೀಟೆಡ್ ಸೀಕ್ವೆನ್ಸಸ್ ಬರುತ್ತವೆ ಸಿನಿಮಾದಲ್ಲಿ. ಒಂದೇ ಥರದ ಸೀಕ್ವೆನ್ಸ್ ಎರಡೆರಡು ಸಾರಿ ಆಗತ್ತೆ ಅಂತಲೂ ಅನಿಸುತ್ತೆ. ಆ ಫೈರ್ ಆ್ಯಂಡ್ ಆ್ಯಶ್ ಅನ್ನೋ ಎಲಿಮೆಂಟ್ ಕೂಡ ತುಂಬ ಜೆನ್ರಿಕ್ ಆಗೋಯ್ತು ಅಂತ ಅನ್ನಿಸ್ತು. ಅಂದರೆ ಈಗ ಸಿನಿಮಾದಿಂದ ಹೊರಗೆ ಬಂದು ಹೊಸದೇನನ್ನು ನೋಡಿದ್ವಿ ಅಂದರೆ ಆ ಥರದ್ದೇನೂ ಸಿಗಲ್ಲ ನಿಮಗೆ. ಕಥೆಯ ಪ್ರಕಾರ ನಾನು ಹೇಳ್ತಾ ಇರೋದು. ಅಫ್ಕೋರ್ಸ್ ವಿಜುವಲ್ಸ್, ಅಲ್ಲಿನ ಡಿಸೈನ್ಸ್, ಎಲಿಮೆಂಟ್ಸ್ ಇವೆಲ್ಲ ಸೂಪರ್. ಬಟ್ ಅವುಗಳನ್ನು ಏನಕ್ಕೆ ಬಳಸ್ಕೊಳ್ಳಲಾಗಿದೆ ಅನ್ನೋದು ಒಂಥರ ವೆರಿ ರಿಪಿಟೇಟಿವ್ ಅಂತ ಅನ್ನಿಸ್ತು. ಮತ್ತೆ ಅದೇ ಶುರು, ಮತ್ತೆ ಅದೇ ಎಂಡಿಂಗ್, ಮತ್ತೆ ಅದೇ ಗುರಿಗಳು, ಮತ್ತೆ ಅದೇ ಶತ್ರುಗಳು, ಅದೇ ಮೋಟಿವ್ಸ್, ಹೀಗೆ ದೊಡ್ಡ ಸ್ಟೇಕ್ಸ್ ಅಂತಲೂ ಇರಲಿಲ್ಲ. ದಿಸ್ ಈಸ್ ಸೂಪರ್ ಅನ್ನೋ ಥರದ ಭಾವನೆ ರೈಟಿಂಗಲ್ಲಿ ಸಿಕ್ಕಿದ್ದು ಕಮ್ಮಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಪಾರ್ಟ್ 2ಗಿಂತ ಹೆಚ್ಚು ಎಲಿಮೆಂಟ್ಸ್ ಇವೆ, ಒಳ್ಳೆ ಸೀಕ್ವೆನ್ಸಸ್ ಕೂಡ ಇವೆ. ಬಟ್ ಸ್ಟಿಲ್ ಓವರಾಲ್ ಅಂತ ತಗೊಂಡ್ರೆ ಪ್ಲಾಟ್ ಮತ್ತೆ ಅಲ್ಲೇ ಸುತ್ತ ಹೊಡಿತಾ ಇದೆ ಅಂತಲೇ ಅನಿಸುತ್ತೆ. ಆದರೆ ಹೊಸ ಥರದ ಅಥವಾ ಹೊಸ ಮೋಟಿವ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದಿತ್ತಲ್ವಾ ಅಂತ ಅನ್ನಿಸ್ತು. ಬಟ್ ಅದು ಇಲ್ಲಿ ಆಗಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಡೀಸೆಂಟ್ ಟು ಗುಡ್ ವಾಚ್ ಅಂತಲೂ ಹೇಳ್ಬೋದು. ಅವತಾರ್ ಅಂದರೆ ಅದು ವಿಜುವಲ್ಸ್, ಒಂದು ನೆವರ್ ಸೀನ್ ಬಿಫೋರ್ ಎಕ್ಸ್ಪೀರಿಯನ್ಸ್. ಆ ವರ್ಲ್ಡ್, ಅಲ್ಲಿನ ಎಲಿಮೆಂಟ್ಸ್ ಅವೆಲ್ಲ ಇಲ್ಲೂ ಇವೆ. ಆ್ಯಕ್ಚುಲಿ ಪಾರ್ಟ್ 2ಗಿಂತ ಬೆಟ್ರಾಗಿ ಎಂಗೇಜ್ ಮಾಡುತ್ತೆ ಸಿನಿಮಾ, ಮೂವ್ ಆಗ್ತಾ ಇರುತ್ತೆ. ಬಟ್ ಅದರ ಜೊತೆಗೆ ಅಲ್ಲಿ ಇದ್ದಂತೆಯೇ ಪ್ಲಾಟ್ ಮತ್ತು ಸೀಕ್ವೆನ್ಸಸ್ ಏನಿದ್ದಾವೆ ಅವೆಲ್ಲ ರಿಪಿಟೇಟಿವ್ ಅಂತ ಅನಿಸಿದ್ವು. ಹಾಗೆ ಸಿನಿಮಾ ಸ್ವಲ್ಪ ಲಾಂಗ್ ಅಂತ ಅನಿಸುತ್ತೆ ಮಧ್ಯದಲ್ಲಿ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.